ರಾಷ್ಟ್ರೀಯ ಒಂದು ಶಿಕ್ಷಣ ನೀತಿಯ ಕರಡು ಸಮಿತಿ ಅಧ್ಯಕ್ಷತೆಯನ್ನು ವಹಿಸಿದಂಥ ವ್ಯಕ್ತಿ ಯಾರಂತ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. 2020ರ ಒಂದು ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿದಂಥ ವ್ಯಕ್ತಿ ಯಾರಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ KM ಕಸ್ತೂರಿ ರಂಗನ್. ಕಸ್ತೂರಿ ರಂಗನ್ ಅವರು ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಒಂದು ಕರಡು ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿದಂಥ ವ್ಯಕ್ತಿಯಾಗಿದ್ದಾರೆ. ನೀವು ಸರಿಯನ್ನು ಕೊಟ್ಟಿತ್ತಂದರೆ ಕಣ್ಮರೆಯಾದ ಒಂದು ಕಸ್ತೂರಿ ರಂಗನ್ ಅವರು ಅಂತ ಕೊಟ್ಟಿತ್ತು. ಅಂದರೆ ಇತ್ತೀಚೆಗೆ ಇವರು ನಿಧನರಾಗಿದ್ದಾರೆ. ಇದರ ಬಗ್ಗೆ ಒಂದು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಇಸ್ರೋ ಮಾಜಿ ಅಧ್ಯಕ್ಷರಾಗಿರುವ ಕಸ್ತೂರಿ ರಂಗನ್ ಅವರು ಬೆಂಗಳೂರಿನಲ್ಲಿ ನಿಧನರಾದರು. ಇತ್ತೀಚೆಗೆ ಏನಂದರೆ ಇವರು ಬೆಂಗಳೂರಿನಲ್ಲಿ ಕಸ್ತೂರಿ ರಂಗನ್ ಅವರು ನಿಧನರಾಗಿದ್ದಾರೆ. ಇವರು ಇಸ್ರೋದ ಒಂದು ಮಾಜಿ ಒಂದು ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿದಂಥ ವ್ಯಕ್ತಿಯಾಗಿದ್ದಾರೆ. ಕಸ್ತೂರಿ ರಂಗನ್ ಅವರು 1949 ಅಕ್ಟೋಬರ್ 24ರಂದು ಕೇರಳದ ಎರ್ನಾಕುಲಂನಲ್ಲಿ ಜನಿಸ್ತಾರೆ. ಇವರು ಎಲ್ಲಿ ಜನಿಸ್ತಾರೆ ಅಂದರೆ ಕೇರಳದ ಒಂದು ಎರ್ನಾಕುಲಂನಲ್ಲಿ ಜನಿಸಿದಂಥ ವ್ಯಕ್ತಿ. ಯಾವಾಗ 1949 ಅಕ್ಟೋಬರ್ 24ನೇ ತಾರೀಕು ಜನಿಸಿದಂಥ ವ್ಯಕ್ತಿಯಾಗಿದ್ದಾರೆ. ಇವರು ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಭೌತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ವ್ಯಕ್ತಿಯಾಗಿದ್ದಾರೆ. ಅವರು ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಒಂದು ಕರಡು ಸಮಿತಿಯ ಒಂದು ಅಧ್ಯಕ್ಷರಾಗಿ ಕೂಡ ಇವರು ಕಾರ್ಯವನ್ನು ವಹಿಸಿದಂಥ ವ್ಯಕ್ತಿಯಾಗಿದ್ದಾರೆ. ಜೊತೆಗೆ ಒಂದು ಪಶ್ಚಿಮ ಘಟ್ಟಗಳ ಪರಿಸರ ಸಂರಕ್ಷಣೆ ಕುರಿತು ಅವರ ವರದಿಯನ್ನು ಕೂಡ ನೀಡಲಾಗುತ್ತದೆ. ಅದರಲ್ಲಿ ಕೂಡ ಒಂದು ಮಹತ್ವವಾದ ಒಂದು ಕಾರ್ಯವನ್ನು ನಿರ್ವಹಿಸಿದಂಥ ವ್ಯಕ್ತಿಯಾಗಿದ್ದಾರೆ. ಯಾರು ಅಂದರೆ ಕಸ್ತೂರಿ ರಂಗನ್ ಅವರು. ಇವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಇದು ಇಂಪಾರ್ಟೆಂಟ್ ಆಗಿತ್ತು ನೋಡಿ. ಅಂದರೆ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದಂತೆ ಒಂದು ಪರಿಸರ ಸಂರಕ್ಷಣೆ ಕುರಿತು ಇವರು ಒಂದು ವರದಿಯನ್ನು ಕೂಡ ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ವ್ಯಕ್ತಿಯಾಗಿರ್ತಾರೆ. ಯಾವಾಗ 2013ರಲ್ಲಿ. ಅದೇ ರೀತಿಗೆ ಈ ಒಂದು ಪಶ್ಚಿಮ ಘಟ್ಟಗಳಿಗೆ ಪರಿಸರ ಸಂರಕ್ಷಣೆ ಕುರಿತು ಇನ್ನೊಂದು ಒಂದು ಆಯೋಗ ಬರುತ್ತೆ. ಯಾವುದಂದರೆ ಗಾಡ್ಗಿಲ್ ಒಂದು ಆಯೋಗ ಬರುತ್ತದೆ. ಅದು ನಂತರದಲ್ಲಿ ಬಂದಂಥ ಒಂದು ಕಸ್ತೂರಿ ರಂಗನ್ ಪರಿಸರ ಸಂರಕ್ಷಣೆ ಕುರಿತು ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ನೀಡುತ್ತದೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಈ ಒಂದು ಕಸ್ತೂರಿ ರಂಗನ್ ಅವರಿಗೆ ಒಂದು ಸಂದ ಪ್ರಶಸ್ತಿಗಳು ಅಂದರೆ ಅವರು ಯಾವ್ಯಾವ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅಂತ ನೋಡೋದಾದರೆ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿ ಇವರು 1983ರಲ್ಲಿ ಪಡೆದುಕೊಂಡಿದ್ದಾರೆ. ಪದ್ಮಭೂಷಣ ಪ್ರಶಸ್ತಿ 1992, ಪದ್ಮವಿಭೂಷಣ ಪ್ರಶಸ್ತಿ 2000ರಲ್ಲಿ, ಅದೇ ರೀತಿಯಾಗಿ ಆರ್ಯಭಟ್ಟ ಪ್ರಶಸ್ತಿ 2003, ಕರ್ನಾಟಕದ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ 2014ರಲ್ಲಿ ಇವರು ಪಡೆದಿದ್ದಾರೆ. ಈ ರೀತಿಯಾಗಿ ಹಲವಾರು ಪ್ರಶಸ್ತಿಯನ್ನು ಪಡೆದಂಥ ವ್ಯಕ್ತಿ ಯಾರಂದರೆ ಈ ಒಂದು ಕಸ್ತೂರಿ ರಂಗನ್ ಅವರು ಆಗಿದ್ದಾರೆ ಅಂತ ನೋಡ್ತೀವಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಬೇಗನೆ ನಮಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ನೋಡಿ. ಯಾವ ರೀತಿ ಅಂದರೆ ಇವರಿಗೆ ಒಂದು ಸಂದ ಪ್ರಶಸ್ತಿ ಆಗಿರ್ಬೋದು, ಇವರು ಒಂದು ಯಾವ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ. ಅದೇ ರೀತಿಯಾಗಿ ಇವರು ಒಂದು ಇಸ್ರೋದ ಮಾಜಿ ಅಧ್ಯಕ್ಷ ಕೂಡ ಆಗಿ ಕಾರ್ಯವನ್ನು ನಿರ್ವಹಿಸಿದಂಥ ವ್ಯಕ್ತಿಯಾಗಿದ್ದಾರೆ ನೋಡಿ. ಈ ರೀತಿಯಾಗಿ ಒಂದು ಮಾಹಿತಿಯನ್ನು ನೀಡಿದ್ದಕ್ಕೆ ನೀವು ಇಷ್ಟ ಆಗಿತ್ತು ಅಂದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಓಕೆ, ಈ ವಿಡಿಯೋ ಒಂದು ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಮುಂದಿನ ಪ್ರಶ್ನೆ ಹೋಗೋಣ. ಭಾರತೀಯ ನೌಕಾಪಡೆಯ ಮೊದಲ ಕೃತಕ ಬುದ್ಧಿಮತ್ತೆ ಚಾಲಿತ ಯುದ್ಧ ನೌಕೆ ಯಾವುದು? ಅಂದರೆ ಈ ಒಂದು ಭಾರತೀಯ ಒಂದು ನೌಕಾಪಡೆಯಲ್ಲಿ ಮೊದಲ ಬಾರಿಗೆ ಕೃತಕ ಬುದ್ಧಿಮತ್ತೆ ಚಾಲಿತ ಯುದ್ಧ ನೌಕೆ ಯಾವುದಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ INS ಸೂರತ್ ನೋಡಿ. INS ಸೂರತ್ ಭಾರತದ ಮೊದಲ ಒಂದು ಕೃತಕ ಬುದ್ಧಿಮತ್ತೆ ಚಾಲಿತ ಯುದ್ಧ ನೌಕೆ ಆಗಿದೆ ನೋಡಿ. ನೌಕಾಪಡೆಯ ಕ್ಷಿಪಣಿ ಪರೀಕ್ಷೆ ಯಶಸ್ವಿ ಅಂತ ನ್ಯೂಸಲ್ಲಿ ಕೊಟ್ಟಿದೆ. ಇದರ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ INS ಸೂರತ್ ಅರಬ್ಬಿ ಸಮುದ್ರದಲ್ಲಿ ಬರಾಕೇಟ್ ಎಂದು ಕರೆಯಲ್ಪಡುವ ಮಧ್ಯಮ ಶ್ರೇಣಿಯ ಮೇಲ್ಮೈಯಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿಯಾಗಿದೆ. ಈ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಪರೀಕ್ಷಿಸಲಾಗಿದೆ ಇತ್ತೀಚೆಗೆ. ಎಲ್ಲಿ ಅಂದರೆ ಈ ಒಂದು INS ಸೂರತ್ ಎಂಬ ಒಂದು ಕ್ಷಿಪಣಿ ಅಂತ ಹೇಳ್ಬೋದು. ಇದನ್ನು ಅರಬ್ಬಿ ಸಮುದ್ರದಲ್ಲಿ ಚಿಮ್ಮಲಾಗಿದೆ ಅಂತ ಹೇಳ್ತೀವಿ. ಇದನ್ನು ಬರಾಕೇಟ್ ಅಂತ ಕರೀತಾರೆ ನೋಡಿ. ಅಂದರೆ ಬರಾಕೇಟ್ ಎಂಬ ಒಂದು ಹೆಸರಿನಿಂದ ಕರೀತಾರೆ ಇದು INS ಸೂರತ್ತನ್ನು. ಈ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷೆಯನ್ನು ಮಾಡಿದ್ದಾರೆ ನೋಡಿ. ಇದೇನು ಅಂದರೆ 70 ಕಿಲೋಮೀಟರ್ವರೆಗಿನ ಗುರಿಗಳನ್ನು ಹೊಡೆಯಲು ಮತ್ತು ಸಮುದ್ರದ ಸ್ಕಿಮ್ಮಿಂಗ್ ಬೆದರಿಕೆಗಳನ್ನು ಎದುರಿಸಲು ವಿನ್ಯಾಸಗೊಳಿಸಲಾಗಿದೆ. ಅದನ್ನು ಏನಂದರೆ 70 ಕಿಲೋಮೀಟರ್ವರೆಗಿನ ಒಂದು ಗುರಿಗಳನ್ನು ಹೊಡೆಯಲಾಗಿರ್ಬೋದು. ಅದೇ ರೀತಿಗೆ ಅಂದರೆ ಒಂದು ಶತ್ರು ರಾಷ್ಟ್ರದ ಒಂದು ಹಡಗುಗಳನ್ನು 70 ಕಿಲೋಮೀಟರ್ದಲ್ಲಿರ್ತಲ್ಲ ಆ ಹಡಗುಗಳನ್ನು ಗುರಿಯನ್ನಿಟ್ಟುಗೆಸಿಂದ ಹೊಡೆದಾಗಿರ್ಬೋದು. ಅದೇ ರೀತಿಯಾಗಿ ಒಂದು ಸಮುದ್ರದ ಸ್ಕಿಮ್ಮಿಂಗ್ ಬೆದರಿಕೆಗಳನ್ನು ಎದುರಿಸಲು ಇದನ್ನು ಅಭಿವೃದ್ಧಿಪಡಿಸಲಾಗಿದೆ.
ಇದನ್ನು DRDO ಮತ್ತು ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಜಂಟಿಯಾಗಿ ಇಸ್ರೇಲ್ನಲ್ಲಿ ಅಭಿವೃದ್ಧಿಪಡಿಸಿದ್ದೇವೆ ನೋಡಿ. ಅಂದರೆ ಇದನ್ನು ಯಾವ್ಯಾವ ಒಂದು ಕಂಪನಿಗಳನ್ನು ತಯಾರು ಮಾಡಿದ್ದಾವೆ ಅಂದರೆ DRDO ಆಗಿರ್ಬೋದು, ಅಂದರೆ ಭಾರತದಲ್ಲಿ ಕಂಡುಬರುವಂಥ DRDO, ಅದೇ ರೀತಿಯಾಗಿ ಇಸ್ರೇಲ್ನಲ್ಲಿರುವಂಥ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಇವು ಜಂಟಿಯಾಗಿ ಈ ಒಂದು ಇಸ್ರೇಲ್ನಲ್ಲೇ ಅಭಿವೃದ್ಧಿಯನ್ನು ಪಡಿಸಿದ್ದೇವೆ. ಅಂದರೆ ಯಾವ ಸ್ಥಳದಲ್ಲಿ? ಇಸ್ರೇಲ್ ದೇಶದಲ್ಲಿ ಅಭಿವೃದ್ಧಿಪಡಿಸಿದ್ದೇವೆ ನೋಡಿ. ಈ INS ಸೂರತ್ ಬಗ್ಗೆ ಒಂದು ಮಾಹಿತಿಯನ್ನು ನೋಡೋದಾದರೆ, ಈ INS ಸೂರತ್ ಭಾರತೀಯ ನೌಕಾಪಡೆಯ ವಿಶಾಖಪಟ್ಟಣಂ ವರ್ಗದ ಒಂದು 15 ಪ್ರಾಜೆಕ್ಟ್ 15B 4ನೇ ಮತ್ತು ಅಂತಿಮ ರಹಸ್ಯ ಗೈಡೆಡ್ ಮಿಸೈಲ್ ಡಿಸಾಸ್ಟರ್ ಆಗಿದೆ ನೋಡಿ. ಇದು ಏನಪ್ಪ ಅಂತಂದರೆ ಇದು INS ವಿಶಾಖಪಟ್ಟಣಂನಲ್ಲಿ ವರ್ಗದಾಗಿದೆ. ಇದು ಯಾವ ವರ್ಗದ ಅಂತ ಕೇಳ್ತಾರೆ. ಅಂದರೆ INS ಸೂರತ್ ಯಾವ ವರ್ಗದಲ್ಲಿ ಕಂಡುಬರುವಂಥ ಯಾವ ನೌಕಾಪಡೆಯ ವರ್ಗದಲ್ಲಿ ಕಂಡುಬರ್ತದೆ ಅಂದರೆ ಇದು ವಿಶಾಖಪಟ್ಟಣಂ ವರ್ಗದಲ್ಲಿ ಕಂಡುಬರ್ತದೆ. ಇದು ಪ್ರಾಜೆಕ್ಟ್ 15B 4ನೇ ಒಂದು ಶ್ರೇಣಿಯಾಗಿದೆ. ಇದು ರಹಸ್ಯ ಗೈಡೆಡ್ ಮಿಸೈಲ್ ಡಿಸಾಸ್ಟರ್ ಕೂಡ ಆಗಿದೆ ಅಂತ ಹೇಳ್ತೀವಿ. ಈ ಯುದ್ಧ ನೌಕೆಯನ್ನು ಮಂಜಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ನಲ್ಲಿ ಸ್ವದೇಶಿಯಾಗಿ ನಿರ್ಮಿಸಲಾಗಿದೆ. ಅಂದರೆ ಇದೊಂದು ನಮ್ಮ ಭಾರತ ದೇಶವನ್ನು ಸ್ವದೇಶಿಯಾಗಿ ನಿರ್ಮಾಣ ಮಾಡಿದಂಥ ಒಂದು ಹಡಗ, ಸ್ವದೇಶಿ ಅಂತ ಹೇಳ್ತೀವಿ. ಅಂದರೆ ನಮ್ಮ ಭಾರತ ದೇಶನೇ ಖುದ್ದಾಗಿ ರೆಡಿ ಮಾಡಿದಂಥ ಒಂದು ನೌಕಾಪಡೆ ಆಗಿದೆ ಅಂತ ಹೇಳ್ತೀವಿ. ಅದು INS ಸೂರತ್. ಭಾರತೀಯ ನೌಕಾಪಡೆಯ ಮೊದಲ ಕೃತಕ ಬುದ್ಧಿಮತ್ತೆ ಚಾಲಿತ ಯುದ್ಧ ನೌಕೆ ಕೂಡ ಇದಾಗಿದೆ ನೋಡಿ. ಅಂದರೆ ಕೃತಕ ಬುದ್ಧಿಮತ್ತೆ AI ಚಾಲಿತ ಒಂದು ಯುದ್ಧ ನೌಕೆ ಆಗಿದೆ ಇದು. ಯಾವುದು? INS ಸೂರತ್. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, ಸ್ವಾಮಿತ್ವ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು? ಸ್ವಾಮಿತ್ವ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಒಂದು ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ 2020ರಲ್ಲಿ ನೋಡಿ. ಯಾವಾಗ? 2020ರಲ್ಲಿ ಈ ಸ್ವಾಮಿತ್ವ ಯೋಜನೆಯನ್ನು ಪ್ರಾರಂಭ ಮಾಡ್ತಾರೆ. ಇದರ ಬಗ್ಗೆ ನೋಡೋದಾದರೆ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 2020ರ ಏಪ್ರಿಲ್ 24ರಂದು ಪ್ರಾರಂಭಿಸಿದ ಸ್ವಾಮಿತ್ವ ಯೋಜನೆಗೆ 5 ವರ್ಷ ಪೂರ್ಣಗೊಂಡಿದೆ. ಅಂದರೆ ಈ ಒಂದು ಸ್ವಾಮಿತ್ವ ಯೋಜನೆ ಏನಂದರೆ ಈ ಪ್ರಾರಂಭ ಮಾಡಿ 5 ವರ್ಷ ಆಗಿದೆ ನೋಡಿ. ಅಂದರೆ 2020ರಲ್ಲಿ ಇದು ಪ್ರಾರಂಭ ಮಾಡಿದ್ದಾರೆ ಏಪ್ರಿಲ್ 24ನೇ ತಾರೀಕು. 2025 ಏಪ್ರಿಲ್ 24ನೇ ತಾರೀಕಿನ ಇದೆ. ಅಂದರೆ ಒಟ್ಟು 5 ವರ್ಷಗಳು ಆಗಿವೆ, ಪೂರ್ಣಗೊಂಡಿವೆ. ಇದರ ಸ್ವಾಮಿತ್ವ ಒಂದು ಸ್ಕೀಮ್, ಅಂದರೆ ಇದರ ಸ್ವಾಮಿತ್ವ ಯೋಜನೆ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ ಇದು ಕೇಂದ್ರ ವಲಯದ ಒಂದು ಯೋಜನೆ ಇದೆ. ಅಂದರೆ ಕೇಂದ್ರ ಸರ್ಕಾರ ಒಂದು ಆ ವಲಯದ ಯೋಜನೆ ಆಗಿದೆ ಅಂತ ಹೇಳ್ತೀವಿ. ಇದು ಆಸ್ತಿ ಕಾರ್ಡುಗಳನ್ನು ನೀಡುವ ಮೂಲಕ ಗ್ರಾಮೀಣ ಆಸ್ತಿ ಮಾಲೀಕರಿಗೆ ಕಾನೂನುಬದ್ಧ ಮಾಲೀಕತ್ವದ ದಾಖಲೆಗಳನ್ನು ಒದಗಿಸುವ ಗುರಿಯನ್ನು ಇದು ಹೊಂದಿದೆ. ಇದು ಗ್ರಾಮೀಣ ಒಂದು ಆಸ್ತಿಯನ್ನು ಹೊಂದಿರ್ತಾರಲ್ಲ ಮಾಲೀಕರು, ಆ ಮಾಲೀಕರಿಗೆ ಏನಂದರೆ ಒಂದು ಕಾನೂನುಬದ್ಧ ಮಾಲೀಕತ್ವದ ದಾಖಲೆಗಳನ್ನು ಒದಗಿಸುವ ಗುರಿಯನ್ನು ಇದು ಹೊಂದಿರ್ತದೆ. ಆಸ್ತಿ ಕಾರ್ಡುಗಳು, ಆ ಒಂದು ಆಸ್ತಿಗೆ ಸಂಬಂಧಿಸಿದಂಥ ಒಂದು ಕಾರ್ಡುಗಳು ಗ್ರಾಮೀಣ ಒಂದು ಜನರಿಗೆ ಮಾಲೀಕತ್ವ ದಾಖಲೆಗಳನ್ನು ಒದಗಿಸುವ ಗುರಿಯನ್ನು ಹೊಂದಿರುತ್ತದೆ. ಯಾವುದು? ಸ್ವಾಮಿತ್ವ ಯೋಜನೆ. ಡ್ರೋನ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಗ್ರಾಮೀಣ ವಸತಿ ಪ್ರದೇಶದ ಭೂ ಪ್ರದೇಶಗಳನ್ನು ಸಮೀಕ್ಷೆ ಮಾಡುವ ಯೋಜನೆ ಇದಾಗಿದೆ. ಅಂದರೆ ಈ ಒಂದು ಡ್ರೋನನ್ನು ತೆಗೆದುಕೊಂಡು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸಮೀಕ್ಷೆಯನ್ನು ಮಾಡ್ತದೆ. ಈ ಹೊಲಗಳಲ್ಲಿ ಸಮೀಕ್ಷೆ ಮಾಡ್ತಾರೆ ಅಂತ ಹೇಳ್ತಲ್ಲ ನಾವು, ಸರ್ವೆ. ಈ ರೀತಿಯಾಗಿ ಒಂದು ಸಮೀಕ್ಷೆಯನ್ನು ಮಾಡ್ತದೆ. ಎಲ್ಲಿಂದ ಎಲ್ಲಿವರೆಗೆ ಈ ಒಂದು ಗ್ರಾಮೀಣ ಜನರ ಒಂದು ಹೊಲ ಆಗಿರ್ಬೋದು, ಅಥವಾ ಆ ರೀತಿಯಾಗಿ ಒಂದು ಎಲ್ಲಿಂದ ಎಲ್ಲಿವರೆಗೆ ಇವರು ಭೂಮಿಯನ್ನು ಹೊಂದಿದ್ದಾರೆ ಅಂತ ನೋಡಿಕೊಳ್ಳೋದು ಇದರ ಒಂದು ಯೋಜನೆ ಆಗಿದೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಇದು ಏನಪ್ಪ ಅಂತಂದರೆ ಪಂಚಾಯತ್ ರಾಜ್ ಸಚಿವಾಲಯದ ಅಡಿಯಲ್ಲಿ ಇದು ಬರುತ್ತದೆ. ಯಾವ ಅಡಿಯಲ್ಲಿ? ಇದು ಇಂಪಾರ್ಟೆಂಟ್ ಅಂತ. ಅಂದರೆ ಪಂಚಾಯತ್ ರಾಜ್ ಒಂದು ಅಡಿಯಲ್ಲಿ, ಸಚಿವಾಲಯದ ಅಡಿಯಲ್ಲಿ ಬರುವಂಥ ಒಂದು ಯೋಜನೆ ಯಾವುದಂದರೆ ಇದು ಸ್ವಾಮಿತ್ವ ಯೋಜನೆ. ಸ್ವಾಮಿತ್ವ ಯೋಜನೆ ಇದಾಗಿದೆ ನೋಡಿ. ಇದೇನಂದರೆ ಒಂದು ಪಂಚಾಯತ್ ರಾಜ್ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳ್ತೀವಿ. ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಇದೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಓಕೆ, ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಅಂದರೆ ಈ ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ, ಈ ರಾಷ್ಟ್ರೀಯ ಉದ್ಯಾನವನ ಸಂಬಂಧಿಸಿದಂತೆ ಪ್ರಮುಖ ಪ್ರಶ್ನೆಗಳು ಕೂಡ ಕಂಡು ಬಂದವ ನೋಡಿರಿ. ಈ ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನ ಯಾವ ಒಂದು ರಾಜ್ಯದಲ್ಲಿ ಕಂಡು ಬಂದಂಥ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಒಡಿಶಾ ರಾಜ್ಯದಲ್ಲಿ ಏನಂದರೆ ಈ ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತದೆ. ಅದೇ ರೀತಿಯಾಗಿ ಸೈಲೆಂಟ್ ವ್ಯಾಲಿ ಎಲ್ಲಿ ಕಂಡುಬರುತ್ತೆ ಅಂದ್ರೆ ಕೇರಳದಲ್ಲಿ ಕಂಡುಬರುತ್ತೆ ನೋಡಿ, ಸೈಲೆಂಟ್ ವ್ಯಾಲಿ.
ಈ ಒಂದು ಇದರ ಬಗ್ಗೆ ಮಾಹಿತಿ ನೋಡೋದಾದರೆ, ಒಡಿಶಾದ ಮುಖ್ಯಮಂತ್ರಿಯಾಗಿರುವ ಮೋಹನ್ ಚರಣ್ ಮಾಂಜಿ ಅವರು ಮುರ್ಜಾಬಾಂಜ್ ಜಿಲ್ಲೆಯಲ್ಲಿರುವ ಸಿಮ್ಲಿಪಾಲ್ ಹುಲಿ ಮೀಸಲು ಪ್ರದೇಶವನ್ನು ರಾಷ್ಟ್ರೀಯ ಉದ್ಯಾನವನ ಎಂದು ಅಧಿಕೃತವಾಗಿ ಘೋಷಿಸಿದರು. ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂದರೆ, ಈ ಒಂದು ಒಡಿಶಾ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥ ಒಂದು ಚರಣ್ ಮಾಂಜಿ ಅವರು ಏನು ಮಾಡಿದ್ದಾರೆ ಅಂದರೆ, ಈ ಸಿಮ್ಲಿಪಾಲ್ ಹುಲಿ ಮೀಸಲು ಪ್ರದೇಶವನ್ನು ರಾಷ್ಟ್ರೀಯ ಉದ್ಯಾನವನ ಎಂದ ಘೋಷಣೆಯನ್ನು ಮಾಡಿದ್ದಾರೆ. ಎಲ್ಲಿ ಒಡಿಶಾದಲ್ಲಿ. ಈ ಭಾರತದಲ್ಲಿ ಒಟ್ಟು 107ನೇ ಮತ್ತು ಒಡಿಶಾದ 2ನೇ ರಾಷ್ಟ್ರೀಯ ಉದ್ಯಾನವನ ಇದಾಗಿದೆ ನೋಡಿ. ಅಂದರೆ ಭಾರತದ 107ನೇ, ಅದೇ ರೀತಿಯಾಗಿ ಒಡಿಶಾದ 2ನೇ ಒಂದು ರಾಷ್ಟ್ರೀಯ ಉದ್ಯಾನವನ ಯಾವುದಂದರೆ ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ ಆಗಿದೆ ನೋಡಿ. ಅದೇ ರೀತಿಯಾಗಿ ಇದು ಒಡಿಶಾದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಆಗಿದೆ. ಜೊತೆಗೆ 845.70 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಇದು ಹರಡಿಕೊಂಡಿದೆ ಅಂತ ಹೇಳ್ತೀವಿ. ಎಷ್ಟು ಅಂದರೆ ಒಂದು ಒಡಿಶಾದ ಒಂದು ಅತಿ ದೊಡ್ಡ ಒಂದು ರಾಷ್ಟ್ರೀಯ ಉದ್ಯಾನವನ ಯಾವುದಾಗಿದೆ ಅಂದರೆ ಇದು ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ ಆಗಿದೆ. ಇದು 845.70 ಚದರ ಕಿಲೋಮೀಟರ್ ಅಷ್ಟು ವಿಸ್ತೀರ್ಣವನ್ನು ಹೊಂದಿದೆ ಅಂತ ಹೇಳ್ತೀವಿ. ಒಡಿಶಾದಲ್ಲಿ ರಾಜ್ಯದಲ್ಲಿ ಕಂಡುಬರುವಂಥ ಉದ್ಯಾನವನಗಳು ಎಷ್ಟು ಅಂದರೆ 2 ಕಂಡುಬರ್ತವೆ. ಒಡಿಶಾದಲ್ಲಿ ಕಂಡುಬರುವ ರಾಷ್ಟ್ರೀಯ ಉದ್ಯಾನವನಗಳು ಎಷ್ಟಂದರೆ 2 ಇದ್ದಾವೆ ನೋಡಿ. ಅವು ಯಾವ್ಯಾವ ಅಂದರೆ ಭೀತರ್ಕಾನಿಕಾ ರಾಷ್ಟ್ರೀಯ ಉದ್ಯಾನವನ, ಅದೇ ರೀತಿಯಾಗಿ 2ನೇದು ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ. ಭೀತರ್ಕಾನಿಕಾ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡುಬರ್ತಂಥ ಪ್ರಶ್ನೆ ಹಲವಾರು ಬಾರಿ ಈ ಒಂದು ಪರೀಕ್ಷೆಯಲ್ಲಿ ಕೇಳಿದಂತಾಗಿದೆ ನೋಡಿ. ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ ಈಗ ಒಂದು ಘೋಷಣೆ ಆಗಿದೆ. ಇದು ಕೂಡ ಒಂದು ರಾಷ್ಟ್ರೀಯ ಉದ್ಯಾನವನ ಅಂತ ಹುಲಿ ಮೀಸಲು ಪ್ರದೇಶ ಎಂದು ಘೋಷಣೆ ನೀಡಲಾಗಿದೆ ನೋಡಿ, ಈ ಒಂದು ಹುಲಿ ಮೀಸಲು ಪ್ರದೇಶವನ್ನು. ಅದೇ ರೀತಿಯಾಗಿ ಈ ಒಂದು ಹುಲಿ ಅಂದರೆ ಭಾರತ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನಕ್ಕೆ ಸಂಬಂಧಿಸಿದಂತೆ ನೋಡೋದಾದರೆ, ಭಾರತದ ಒಂದು ಅತಿ ದೊಡ್ಡವಾದ ರಾಷ್ಟ್ರೀಯ ಉದ್ಯಾನವನ ಯಾವುದಂದರೆ ಏಮಿಸ್ ರಾಷ್ಟ್ರೀಯ ಉದ್ಯಾನವನ. ಎಲ್ಲಿ ಕಂಡುಬರ್ತದೆ? ಲಡಾಖ್ನಲ್ಲಿ ಕಂಡುಬರ್ತದೆ ನೋಡಿರಿ. ಏಮಿಸ್ ರಾಷ್ಟ್ರೀಯ ಉದ್ಯಾನವನ ಕಂಡುಬರೋದು ಲಡಾಖ್ ಪ್ರದೇಶದಲ್ಲಿ ಕಂಡುಬರುತ್ತದಾಗಿದೆ. ಅದೇ ರೀತಿಯಾಗಿ ಈ ಒಂದು ಭಾರತದ ಅತಿ ಚಿಕ್ಕವಾದ ರಾಷ್ಟ್ರೀಯ ಉದ್ಯಾನವನ ಯಾವುದಂದರೆ ಸೌತ್ ಬಟನ್ ಐಸ್ಲ್ಯಾಂಡ್ ಅಂತ ಹೇಳ್ತೀವಿ. ಸೌತ್ ಬಟನ್ ಐಸ್ಲ್ಯಾಂಡ್ ಉದ್ಯಾನವನ ಇದು ಎಲ್ಲಿ ಕಂಡುಬರ್ತದೆ ಅಂದರೆ ಅಂಡಮಾನ್ ನಿಕೋಬಾರ್ದಲ್ಲಿ ಕಂಡುಬರ್ತದೆ. ಇದು ಭಾಳ ಒಂದು ಪ್ರಮುಖವಾದ ಮಾಹಿತಿ ಇದೆ ನೋಡಿ. ಇದು ಅಂದರೆ ಭಾರತ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದಂದರೆ ಏಮಿಸ್ ರಾಷ್ಟ್ರೀಯ ಉದ್ಯಾನವನ ಲಡಾಖ್ನಲ್ಲಿ ಕಂಡುಬರ್ತದೆ. ಅದೇ ರೀತಿಯಾಗಿ ಭಾರತದ ಒಂದು ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಯಾವುದಂದರೆ ಸೌತ್ ಬಟನ್ ಐಸ್ಲ್ಯಾಂಡ್ ಇದು ಉದ್ಯಾನವನ ಎಲ್ಲಿ ಕಂಡುಬರ್ತದೆ? ಅಂಡಮಾನ್ ನಿಕೋಬಾರ್ದಲ್ಲಿ ಕಂಡುಬರ್ತದೆ. ಒಡಿಶಾದಲ್ಲಿ ಕಂಡುಬರುವ ರಾಷ್ಟ್ರೀಯ ಉದ್ಯಾನವನಗಳು ಯಾವುದಂದರೆ ಭೀತರ್ಕಾನಿಕಾ ರಾಷ್ಟ್ರೀಯ ಉದ್ಯಾನವನ, ಅದೇ ರೀತಿಯಾಗಿ ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ. ಇದು ಕೂಡ ಇಂಪಾರ್ಟೆಂಟ್ ಆದಂಥ ವಿಷಯ ಆಗಿದೆ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಒಂದು ಕಮೆಂಟ್ ಕೂಡ ಹಾಕಿ. ಓಕೆ, ಈ ವಿಡಿಯೋ ಯಾವ ರೀತಿಯಾಗಿ ಮೂಡಿ ಬಂದಿದೆ ಅಂತ ಒಂದು ಕಮೆಂಟ್ ಕೂಡ ಹಾಕಿ. ನಿಮ್ಗೆ ಇಷ್ಟ ಆಯ್ತು ಅಂದರೆ ನಮ್ಮ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಆಗಿ. ಓಕೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಓಕೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಪಹಲ್ಗಾಮ್ ಭಯೋತ್ಪಾದಕರ ದಾಳಿಯ ನಂತರ ಭಾರತೀಯ ವಾಯುಪಡೆ ನಡೆಸಿದ ಮಿಲಿಟರಿ ವ್ಯಾಯಾಮ ಯಾವುದು? ಇತ್ತೀಚೆಗೆ ಏನಂದರೆ ಒಂದು ಜಮ್ಮು ಕಾಶ್ಮೀರದಲ್ಲಿ ಈ ಪಹಲ್ಗಾಮ್ ಭಯೋತ್ಪಾದಕರ ಒಂದು ದಾಳಿ ನಡೆದಿದೆ. ಅದರ ಸಲುವಾಗಿ ಭಾರತೀಯ ಒಂದು ವಾಯುಪಡೆ ನಡೆದಿದೆ ಅಂದರೆ ಒಂದು ಮಿಲಿಟ್ರಿ ವ್ಯಾಯಾಮ ನಡೆಸಿದೆ. ಅದು ಯಾವುದಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಇದಕ್ಕೆ ಒಂದು ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಸಿ ಆಕ್ರಮಣ ವ್ಯಾಯಾಮ. ನ್ಯೂಸಲ್ಲಿ ಕೊಟ್ಟಿತ್ತು ವಾಯುಪಡೆಯಿಂದ ಒಂದು ಆಕ್ರಮಣ ಸಮರಾಭ್ಯಾಸ. ಯಾವುದ್ರ ಸಲುವಾಗಿ? ಇತ್ತೀಚೆಗೆ ಒಂದು ಜಮ್ಮು ಕಾಶ್ಮೀರದಲ್ಲಿ ನಡೆದಿರುವಂಥ ಪಹಲ್ಗಾಮ್ ಭಯೋತ್ಪಾದಕರ ದಾಳಿಯ ಸಲುವಾಗಿ ಈ ಒಂದು ಆಕ್ರಮಣ ವ್ಯಾಯಾಮವನ್ನು ನಡೆಸಲಾಗಿದೆ. ಇದರ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿದಾದರೆ, ಜಮ್ಮು ಕಾಶ್ಮೀರದಲ್ಲಿ ನಡೆದಂಥ ಪಹಲ್ಗಾಮ್ ಭಯೋತ್ಪಾದಕರ ದಾಳಿಯಿಂದ ನಂತರ ಭಾರತೀಯ ವಾಯುಪಡೆಯು ಆಕ್ರಮಣ ಹೆಸರಿನಲ್ಲಿ ಸಮರಾಭ್ಯಾಸ ನಡೆಸಿದೆ. ಇಲ್ಲಿ ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿ ಒಂದು ಭಯೋತ್ಪಾದಕರ ಒಂದು ದಾಳಿ ನಡೆದಿತ್ತು. ಅದರ ಸಲುವಾಗಿ ಏನು ಮಾಡಿದೆ ಅಂದರೆ ಭಾರತೀಯ ವಾಯುಪಡೆ ಆಕ್ರಮಣ ಎಂಬ ಹೆಸರಿನಲ್ಲಿ ಸಮರಾಭ್ಯಾಸ ನಡೆಸಿದೆ ನೋಡಿ. ರಫೇಲ್ ಜೆಟ್ 2 ಸ್ಟಾಫ್ ಡ್ರ್ಯಾಗನ್, ಅದೇ ರೀತಿಯಾಗಿ ಯುದ್ಧ ವಿಮಾನಗಳು ಹರಿಯಾಣದ ಅಂಬಾಲಾ, ಪಶ್ಚಿಮ ಬಂಗಾಳದ ಅಶಿರಾಮಾರದಲ್ಲಿ ತಾಲೀಮು ನಡೆಸಿವೆ. ಈ ರೀತಿಯಾದ ಒಂದು ಅಂದರೆ ರಫೇಲ್ ಜೆಟ್ ವಿಮಾನಗಳು ಏನಂದರೆ ಭಾರತದಿಂದ ಇವು ತಾಲೀಮು ನಡೆಸಿವೆ ಅಂತ ಹೇಳ್ತೀವಿ. ಪಶ್ಚಿಮ ಬಂಗಾಳದಲ್ಲಿ ಮತ್ತು ಹರಿಯಾಣದಲ್ಲಿ. ಫೈಟರ್ ಜೆಟ್ ವಿಮಾನಗಳ ಜೊತೆಗೆ ಸರಕು ಸಾಗಾಣಿಕೆ ವಿಮಾನಗಳು ಕೂಡ ಇದರಲ್ಲಿ ಭಾಗಿಯಾಗಿವೆ ಅಂತ ಹೇಳ್ತೀವಿ. ಈ ಫೈಟರ್ ಜೆಟ್ಗಳ ಜೊತೆಗೆ ಏನಂದರೆ ಒಂದು ಸರಕುಗಳನ್ನು ಸಾಗಣೆ ಮಾಡುವಂಥ ವಿಮಾನಗಳು ಕೂಡ ಈ ಒಂದು ವ್ಯಾಯಾಮದಲ್ಲಿ ಭಾಗಿಯಾಗಿವೆ. ಇದು ಕೂಡ ಇಂಪಾರ್ಟೆಂಟ್ ಆದಂಥ ವಿಷಯ. ಅಂದರೆ
ಯಾವುದು ಆಕ್ರಮಣ ಎಂಬ ಹೆಸರಿನಲ್ಲಿ ಸಮರಾಭ್ಯಾಸ ನಡೆದಿದ್ದ. ಇದು ಯಾವುದ್ರ ಸಲುವಾಗಿ? ಜಮ್ಮು ಕಾಶ್ಮೀರದಲ್ಲಿ ನಡೆದಂಥ ಒಂದು ಪಹಲ್ಗಾಮ್ ಭಯೋತ್ಪಾದಕರ ದಾಳಿ ಸಲುವಾಗಿ ಈ ಒಂದು ವ್ಯಾಯಾಮ ನಡೆಸಲಾಗಿದೆ ನೋಡಿ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, ಭಾರತವು ಯಾವ ವರ್ಷಕ್ಕೆ ದಡಾರ್ ಮತ್ತು ರುಬೆಲ್ಲಾ ರೋಗಗಳನ್ನು ಸಂಪೂರ್ಣ ನಿರ್ಮೂಲನೆ ಮಾಡುವ ಗುರಿಯನ್ನು ಹೊಂದಿದೆ? ಅಂದರೆ ಈ ಒಂದು ಭಾರತ ದೇಶ ಏನಂದರೆ ಈ ಒಂದು ದಡಾರ್ ಆಗಿರ್ಬೋದು ಮತ್ತು ರುಬೆಲ್ಲಾ ರೋಗಗಳನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ಗುರಿಯನ್ನು ಹಾಕಿಕೊಂಡಿದೆ. ಅದು ಯಾವ ವರ್ಷ ಅಂತ ತೋರಿಸಲಾಗಿದೆ ನೋಡಿ. ಇದಕ್ಕೆ ಒಂದು ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ ಡಿ 2026. 2026ರಲ್ಲಿ ಏನಂದರೆ ಭಾರತ ದೇಶ ಏನು ಮಾಡಿದೆ ಅಂದರೆ ಈ ದಡಾರ್ ಆಗಿರ್ಬೋದು, ರುಬೆಲ್ಲಾ ಆಗಿರ್ಬೋದು, ಈ ರೋಗಗಳನ್ನು ಸಂಪೂರ್ಣ ನಿರ್ಮೂಲನೆ ಮಾಡುವಂಥ ಯೋಜನೆಯನ್ನು ಅಂದರೆ ಗುರಿಯನ್ನು ಹಾಕಿಕೊಂಡಿದೆ ಅಂತ ಹೇಳ್ತೀವಿ. ಆವಾಗ 2026ರಲ್ಲಿ. ಇದರ ಬಗ್ಗೆ ಒಂದು ಮಾಹಿತಿ ಪಡೆದಾದರೆ, ಭಾರತ ಸರ್ಕಾರವು 2026ರ ಒಳಗೆ ದಡಾರ್ ಮತ್ತು ರುಬೆಲ್ಲಾ ರೋಗಗಳನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ಗುರಿಯನ್ನು ಹೊಂದಿದೆ. ಈ ಉದ್ದೇಶದಿಂದ ರಾಷ್ಟ್ರೀಯ ಶೂನ್ಯ ದಡಾರ್ ರುಬೆಲ್ಲಾ ನಿರ್ಮೂಲನಾ ಅಭಿಯಾನವನ್ನು 2025-26 ಪ್ರಾರಂಭಿಸಿದೆ ನೋಡಿ. ಅಂದರೆ ಈ ಒಂದು ಏನಂದರೆ ನಮ್ಮ ಭಾರತ ದೇಶ 2026ರಲ್ಲಿ ಈ ಒಂದು ದಡಾರ್ ಮತ್ತು ರುಬೆಲ್ಲಾ ಎಂಬ ರೋಗಗಳನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕಂತ ಗುರಿಯನ್ನು ಹಾಕಿಕೊಂಡಿದೆ. ಅದರ ಸಲುವಾಗಿ ಏನು ಮಾಡಿದೆ ಅಂದರೆ ರಾಷ್ಟ್ರೀಯ ಶೂನ್ಯ ದಡಾರ್ ರುಬೆಲ್ಲಾ ನಿರ್ಮೂಲನೆ ಅಭಿಯಾನ 2025-26 ಪ್ರಾರಂಭವನ್ನು ಮಾಡಿದೆ ನೋಡಿ. ಇದರ ಉದ್ದೇಶ ಏನಾಗಿದೆ ಅಂದರೆ ದಡಾರ್ ಮತ್ತು ರುಬೆಲ್ ರೋಗಗಳನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವುದಾಗಿದೆ. ಜೊತೆಗೆ ಪ್ರತಿ ಜಿಲ್ಲೆಯಲ್ಲಿ ದಡಾರ್ ಮತ್ತು ರುಬೆಲ್ ಲಸಿಕೆಯ 2 ಡೋಸ್ಗಳೊಂದಿಗೆ 95%ಗಿಂತ ಹೆಚ್ಚಿನ ಲಸಿಕೆ ವ್ಯಾಪ್ತಿಯನ್ನು ಸಾಧಿಸುವುದು ಮತ್ತು ನಿರ್ವಹಿಸುವುದಾಗಿದೆ ಇದರದ್ದು. ಅದೇ ರೀತಿಯಾಗಿ ವಿಶ್ವ ರೋಗ ನಿರೋಧಕ ವಾರದ ಏಪ್ರಿಲ್ 24-30ರಂದ ಮೊದಲ ದಿನದಂದು ಈ ಅಭಿಯಾನವನ್ನು ಆರಂಭಿಸಲಾಗಿದೆ. ಅಂದರೆ ಯಾವ ವಾರ? ಏಪ್ರಿಲ್ 24 ಮತ್ತು ಏಪ್ರಿಲ್ 24ರಿಂದ 30ರವರೆಗೆ ಮೊದಲ ದಿನದಂದು ಏನು ಮಾಡ್ತಾರೆ ಅಂದರೆ ಈ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಲಾಗಿದೆ. ಈ ರುಬೆಲ್ಲಾ ರೋಗದ ಬಗ್ಗೆ ಒಂದು ಮಾಹಿತಿ ನೋಡೋದಾದರೆ ಇದನ್ನು ಜರ್ಮನ್ ದಡಾರ್ ಎಂದು ಕರೀತಾರೆ. ಯಾವುದಕ್ಕೆ? ರುಬೆಲ್ಲಾ ರೋಗವನ್ನು ಜರ್ಮನ್ ದಡಾರ್ ಎಂದು ಕರೀತಾರೆ. ಇದು ಹೆಚ್ಚಾಗಿ ಮಕ್ಕಳು ಮತ್ತು ಯುವ ಜನರಲ್ಲಿ ಕಂಡುಬರುವಂಥ ಒಂದು ರೋಗವಾಗಿದೆ. ಯಾವುದು? ರುಬೆಲ್ಲಾ ಎಂಬ ರೋಗ ಮಕ್ಕಳಲ್ಲಿ ಮತ್ತು ಒಂದು ಯುವ ಜನತೆಯಲ್ಲಿ ಕಂಡುಬರುವಂಥ ರೋಗವಾಗಿದೆ ನೋಡಿ ರುಬೆಲ್ಲಾ. RNA ವೈರಸ್ ಆದ ರುಬೆಲ್ಲಾ ವೈರಸ್ನಿಂದ ಉಂಟಾಗುತ್ತದೆ. ಏನೋ ಇದೇನೆಂದರೆ ಒಂದು RNA ವೈರಸ್ ಆದ ರುಬೆಲ್ಲಾ ವೈರಸ್ನಿಂದ ಇದೊಂದು ಉಂಟಾಗುತ್ತೆ ಅಂತ ಹೇಳ್ತೀವಿ. ಇದು RNA ವೈರಸ್ನಿಂದ RNAಯಲ್ಲಿ ಕಂಡುಬರ್ತದೆ. ಅದೇ ರೀತಿಯಾಗಿ ಒಂದು ದಡಾರ್ ರೋಗದ ಬಗ್ಗೆ ನೋಡೋದಾದರೆ ಇದು ಹೆಚ್ಚು ಸಾಂಕ್ರಾಮಿಕ ವೈರಸ್ ಕಾಯಿಲೆಯಾಗಿದೆ. ಸಾಂಕ್ರಾಮಿಕ ಒಂದು ವೈರಸ್ ಕಾಯಿಲೆಯಾಗಿದೆ ನೋಡಿ. ಯಾವುದು? ದಡಾರ್ ರೋಗ. ಜಾಗತಿಕವಾಗಿ ಒಂದು ಚಿಕ್ಕ ಮಕ್ಕಳಲ್ಲಿ ಕಂಡುಬರುವಂಥ ಇದು ರೋಗವಾಗಿದೆ. ಅದೇ ರೀತಿಯಾಗಿ ಒಂದು ಚಿಕ್ಕ ಮಕ್ಕಳ ಒಂದು ಸಾವಿಗೆ ಕೂಡ ಕಾರಣವಾಗುವಂಥ ರೋಗ ಯಾವುದಂದರೆ ದಡಾರ್ ರೋಗ. ಚಿಕ್ಕ ಮಕ್ಕಳು ಒಂದು ಸಾಯುವ ಸಂಭವನೀಯತೆ ಇರ್ತದೆ ಇದು ದಡಾರ್ ರೋಗ ಬಂದರೆ. ಓಕೆ ಫ್ರೆಂಡ್ಸ್, ಈ ಒಂದು ಮಾಹಿತಿಯನ್ನು ಇಲ್ಲಿವರೆಗೆ ನೀಡಿದ್ದೇನೆ. ಈ ಒಂದು ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿಯಾಗಿ ಏನಾದರೂ ಮಿಸ್ಟೇಕ್ ಆದರೆ ಸ್ವಲ್ಪ ನೀವು ತಿದ್ಕೋಬೇಕು, ನಮಗೂ ಕ್ಷಮೆ ಇರಲಿ. ಅದೇ ರೀತಿಯಾಗಿ ಕಮೆಂಟ್ ಮೂಲಕ ಈ ಒಂದು ವಿಡಿಯೋ ಯಾವ ರೀತಿಯಾಗಿ ಮೂಡಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜಲ್ದಿ ಲೈಕ್ ಮಾಡಿ, ಮತ್ತು ಅದೇ ರೀತಿಯಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡುವ ವೀಡಿಯೋನು ಬೇಗ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ. ಓಕೆ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಅದೇ ರೀತಿಯಾಗಿ ಕಮಿಟಿ ಬಾಕ್ಸ್ನಲ್ಲಿ ಒಂದು ಡೈಲಿ ಕ್ವೆಶನ್ ಹಾಕ್ತಾಯಿರ್ತೀನಿ, ಅದು ಕೂಡ ಒಂದು ಕಮಿಟಿ ಬಾಕ್ಸ್ನಲ್ಲಿ ಎಲ್ಲರೂ ಅಟೆಂಡ್ ಆಗಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್, ಗುಡ್ ಬೈ.